ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗಾಗಿ ಒಂದು ಈ ಮೂವಿ ಆಲ್ಮೋಸ್ಟ್ ಎಲ್ಲರೂ ಹಾಕಿದ್ದಾರೆ. ಇದ್ರನ್ನು ನಮ್ಮ ವಾಯ್ಸಲ್ಲಿ ಒಂದ್ಸರಿ ಕೇಳಿ, ಸೂಪರ್ ಆಗಿರುತ್ತೆ. ತುಂಬಾ ಓವರ್ ಆಗಿ ಹೇಳಲ್ಲ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಊರಲ್ಲಿ ದೊಡ್ಡ ಯುದ್ಧ ನಡೀತಾ ಇರಂಗಿದೆ. ಅಲ್ಲಿನ ಸರ್ಕಾರ ಆದೇಶ ಮಾಡಿದ್ದಾರೆ, ಪ್ರೆಗ್ನೆಂಟ್ ಲೇಡಿಯರು, ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು ಎಲ್ಲರನ್ನೂ ಸಾಯಿಸ್ಬಿಡ್ರಿ. ಯಾಕಪ್ಪ ಅಂದ್ರೆ ಅಲ್ಲಿ ತಿನ್ನಕ್ ಊಟ ಇಲ್ವಲ್ಲ ಅವ್ರಿಗೇನೆ. ಅದಕ್ಕಾಗಿ ಆಗ್ಲೋ ಇವಾಗ್ಲೋ ಸಾಯೋರ್ನ, ಚಿಕ್ಕ ಮಕ್ಕಳನ್ನ, ಪ್ರೆಗ್ನೆಂಟ್ ಲೇಡಿನ ಎಲ್ಲರನ್ನೂ ಕೊಲೆ ಮಾಡಕ್ಕೆ ಆರ್ಡರ್ ಮಾಡಿದ್ದಾರೆ. ಅದಕ್ಕಾಗಿ ಅಲ್ಲಿರೋ ಆರ್ಮಿಗಳು ಎಲ್ಲ ವಯಸ್ಸಾಗಿರೋರ್ನ, ಮಕ್ಕಳನ್ನ ಹಿಡ್ಕೊಂಡು ಹೋಯ್ತಾವ್ರೆ. ಹಂಗೆ ಇಲ್ಲಿಬ್ಬರನ್ನ ತೋರಿಸಿದ್ರು. ಆಕ್ಚುಲಿ ಇವರೇ ನಮ್ಮ ಹೀರೋಯಿನ್. ಏನೋ ವಯಸ್ಸಾಗಿರೋರಿಗೆ, ಪ್ರೆಗ್ನೆಂಟ್ ಲೇಡಿಗೆ, ಚಿಕ್ಕ ಮಕ್ಕಳದಾನೆ ಕೊಲೆ ಮಾಡಕ್ ಕೇಳಿದ್ದಾರೆ. ಇವ್ರು ಯಾಕಪ್ಪ ಬಚ್ಚಿಕೊಂಡು ಓಡ್ತಾವ್ರೆ ಅನ್ಕೊಂಡಿದ್ದೀರಾ? ಆಕ್ಚುಲಿ ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್. ಅದಕ್ಕಾಗಿ ಹೆಂಗಾರು ಅವಳು ಹೊಟ್ಟೆಗೆ ಬಟ್ಟೆ ಗಿಟ್ಟೆಲ್ಲ ಕಟ್ಬಿಟ್ಟು ಯಾರು ನೋಡಬಾರ್ದು ಅಂತೇಳಿ ಸೀದಾ ಇವಳನ್ನ ಒಂದು ಕಂಟೈನರ್ ಅಲ್ಲಿ ಕರ್ಕೊಂಡ್ ಬಂದು ಕುಂಡ್ರಸ್ತಾನೆ. ಅವರು ಇದರ ಪ್ರೆಗ್ನೆಂಟ್ ಲೇಡಿನ ಇಲ್ಲಿಗಲ್ ಆಗಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋರು. ಸರಿ ಅಂತೇಳಿ ಗಂಡ ಹೆಂಡತಿಗೆ ಹೆಂಗೋ ಜಾಗ ಸಿಕ್ತು. ಬಟ್ ಸೋ ಸ್ಯಾಡ್, ಗಂಡ ಇನ್ನೊಂದು ಕಂಟೈನರ್ ಗೆ ಶಿಫ್ಟ್ ಆಗೋದ್ರು. ಯಾಕಂದ್ರೆ ಈ ಕಂಟೈನರ್ ಅಲ್ಲಿ ಜನ ಖಾಲಿ ಆಗೋಯ್ತಂತ. ಇವಳು ಹಂಗೆ ಗ್ಯಾಪ್ ಅಲ್ಲಿ ನೋಡ್ತಾವಳೆ. ಗಂಡನು ಆ ಕಂಟೈನರ್ ಹತ್ಕೊಂಡ ಫೋನ್ ಮಾಡಿ ನೋಡ್ತಾಳೆ, ಸ್ವಿಚ್ ಆಫ್ ಬೇರೆ ಆಗಿದೆ ಫೋನು. ಸರಿ ಅಂತೇಳಿ ಕಂಟೈನರ್ ಹಂಗೆ ಹೋಗ್ತಾ ಇದೆ. ಸೆಂಟರ್ ಅಲ್ಲಿ ಪೊಲೀಸ್ ಚೆಕಿಂಗ್ ಅವರು ಗಾಡಿ ಹಿಡಿದ್ರು. ಏನಯ್ಯ ಗಾಡಿ ಡಾಕ್ಯುಮೆಂಟ್ ತಗೊಂಬಾ ಅಂತ ಹೇಳ್ತಾರೆ. ಅವರು ತಗೊಂಡೋಗಿ ಕೊಡ್ತಾರೆ. ಅವ್ರಿಗೊಂಥರ ಡೌಟ್ ಆಗುತ್ತೆ, ಏನಯ್ಯ ನಿನ್ ಗಾಡಿ ಇಷ್ಟುದ್ದ ಇದೆ, ಬಟ್ ಒಳಗಡೆ ನೋಡಕ್ ಅಷ್ಟುದ್ದ ಇಲ್ವಲ್ಲೋ, ಏನಂತ ಪ್ರಾಬ್ಲಮ್ ಅಂತೇಳಿ ಆ ಕಡೆಯಿಂದ ಒಬ್ಬರನ್ನ ಹೊರಡೆ ಕಳಿಸ್ಬಿಟ್ಟು ಗನ್ ಶೂಟ್ ಮಾಡಕ್ ಹೇಳ್ತಾರೆ. ಅವರು ಹೋಗಿ ಗನ್ ಶೂಟ್ ಮಾಡ್ತಾರೆ. ನೋಡಿದ್ರೆ ಬುಲೆಟ್ ಬೇರೆ ಕಡೆ ಬರುತ್ತೆ. ಸೀದಾ ಪೊಲೀಸ್ ಅವ್ರು ಬಂದು, ನೋಡ್ರಪ್ಪ 3 ಎಣ್ಣಿಸ್ತೀನಿ, ಸೀದಾ ಬಂದ್ಬಿಡ್ರಿ, ಇಲ್ಲ ಅನ್ಕೊಡ್ರಿ ಎಲ್ಲಾರನ್ನೂ ಸಾಯಿಸ್ಬಿಡ್ತೀನಿ ಅಂತ ಆರ್ಡರ್ ಮಾಡ್ತಾರೆ. ನಮ್ಮ ಹೀರೋಯಿನ್ ಹಂಗೆ ಮಾಡಿ ಆ ಬಾಕ್ಸ್ ಒಳಗೋಗಿ ಬಚ್ಚಿಕೊಂತಾರೆ. ಇನ್ನೊಬ್ರನ್ನು ಕರೀತಾರೆ, ಬಟ್ ಅವರು ಬರಲ್ಲ. ಪೊಲೀಸ್ ಅವನು ವಾರ್ನಿಂಗ್ ಕೊಟ್ಟನಲ್ಲ, ಹೆಂಗೋ ಒಬ್ರು ಆಚೆ ಬಂದ್ರು, ಹೆಂಗೋ ಅವ್ರನ್ನ ಕಾಪಾಡ್ತಾರೆ ಈ ಪೊಲೀಸ್ ಅವರು ಅನ್ಕೊಂಡೆ. ನೋಡಿದ್ರೆ ಡಮ 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 ಅಂತ ಶೂಟ್ ಮಾಡಿ ಎಲ್ಲಾರನ್ನೂ ಸಾಯಿಸ್ಬಿಡ್ತಾರೆ ಗುರು. ಇನ್ನ ಅಲ್ಲಿರೋದು ನಮ್ಮ ಹೀರೋಯಿನ್ ಒಬ್ರೆ. ಅವ್ರ ಯಜಮಾನ್ರಿಗೆ ಫೋನ್ ಮಾಡ್ತಾರೆ. ಆ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಇವರು ಹಂಗೆ ಹೋದ್ರಲ್ಲ, ಆ ಕಂಟೈನರ್ ನ ಒಂದು ಬೋಟ್ ಹತ್ತಿಸ್ತಾ ಅವ್ರೆ. ಎಲ್ಲ ಲೋಡ್ ಆಯ್ತು, ಬೋಟ್ ಹಂಗೆ ಹೋಗ್ತಾ ಇದೆ. ಒಳಗಡೆ ನಮ್ಮ ಹೀರೋಯಿನ್ ಇದ್ದಾರೆ. ಬೋಟ್ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ ದೊಡ್ಡ ಬಿರುಗಾಳಿ. ಆ ಬಿರುಗಾಳಿಯಲ್ಲಿ ಢಮಾರ್ ಅಂತ ಕಂಟೈನರ್ ಆ ಸಮುದ್ರದ ಮಧ್ಯೆ ಬಿದ್ದೋಗ್ಬಿಡದ. ನಮ್ಮ ಹೀರೋಯಿನ್ ಒಳಗಡೆ ಅಳ್ಳಾಡ್ತಾವ್ರೆ. ಯಾಕಂದ್ರೆ ಅದು ಸಮುದ್ರದ ಅಲೆ ಹೆಂಗ್ ಬರುತ್ತೇಳಿ ಹಂಗೆ ತಲೆ ತಿರುಗಿ ಬಿದ್ರು. ನೋಡಿದ್ರೆ ಹಂಗೆ ಬೆಳಗ್ಗೆ ಆಯ್ತು. ನಮ್ಮ ಹೀರೋಯಿನ್ಗೆ ಇನ್ನ ಗೊತ್ತಿಲ್ಲ ಆ ಕಂಟೈನರ್ ಸಮುದ್ರದ ಮಧ್ಯೆ ಬಿದ್ದಿದೆ ಅಂತ. ಎದ್ ನೋಡ್ಬಿಟ್ಟು ಫುಲ್ಲು ಶಾಕ್ ಆಗೋಗ್ತಾರೆ. ಅವ್ರ ಫೋನ್ ಎತ್ಕೊಂಡು ಟ್ರೈ ಮಾಡ್ತಾರ ಯಜಮಾನ್ರಿಗೆ ಫೋನ್ ಮಾಡಕ್ಕೆ. ಬಟ್ ಆ ಫೋನ್ ಕೆಲಸ ಮಾಡ್ತಾ ಇಲ್ಲ. ಆ ಕಡೆ ಈ ಕಡೆ ಸುತ್ತ ನೋಡ್ತಾವ್ರೆ, ಎಲ್ಲ ಕಡೆ ಸಮುದ್ರ. ಇದ್ರ ಮಧ್ಯೆ ಪಾಪು ಬೇರೆ ಹೊಟ್ಟೆಲ್ಲಿ ಅಲ್ಲಾಡ್ದೆ ಹಂಗೆ ಐತೆ. ಅಮ್ಮನಿಗೆ ಇನ್ನ ದುಃಖ. ಸರಿ ಇನ್ನೇನು ಮಾಡಕ್ಕಾಗಲ್ಲ, ಅವ್ರ ಹೆಂಗಾರು ಇಲ್ಲಿ ಇವಾಗ ಸರ್ವೆ ಮಾಡ್ಲೇಬೇಕಲ್ವಾ. ಸರಿ ಅಂತೇಳಿ ಅಲ್ಲೊಂದು 4-5 ಬಾಕ್ಸ್ ಇದೆ. ಅದರಲ್ಲಿ ಒಂದು ಬಾಕ್ಸ್ ಓಪನ್ ಮಾಡಿ ನೋಡ್ತಾರೆ. ಅದ್ರಲ್ಲೊಂದು ಟಿವಿ ಇದೆ. ತಿರ್ಗಾ ಇನ್ನೊಂದು ಬಾಕ್ಸ್ ಓಪನ್ ಮಾಡಿ ನೋಡ್ತಾರೆ. ಅದರಲ್ಲಿ ಫುಲ್ಲು ಇಯರ್ ಫೋನ್ಗಳಿದೆ. ಏನಪ್ಪಾ ನಮ್ಗ್ ಬೇಕಾಗಿರೋದೇ ಇಲ್ಲಿ ಸಿಗ್ತಲ್ವಲ್ಲ. ಆ ಗ್ಯಾಪ್ ಅಲ್ಲಿ ಬೇರೆ ನೀರೆಲ್ಲ ಬರ್ತಾ ಇರಂಗ್ ಐತೆ. ಅಲ್ಲಿ ಒಂದು ಚಿಕ್ಕ ಚಾಕು ಸಿಗುತ್ತೆ, ಅದನ್ನೇ ತಿಕ್ಕೊಂತಾರೆ. ಹಂಗೆ ಅಲ್ಲಿ ಇನ್ನೊಂದು ಬಾಕ್ಸ್ ಇದೆ, ಅದನ್ನು ಓಪನ್ ಮಾಡಿ ನೋಡ್ತಾರೆ. ಒಂದ್ ಸ್ವಲ್ಪ ಡ್ರಿಂಕ್ ಅನ್ಕೋತೀನಿ ಅದೆಲ್ಲ ಇದೆ, ಎತ್ತಿಟ್ಕೊಂತಾರೆ. ಬಟ್ ಬೋಟ್ ಫುಲ್ಲು ತೂತಾಗಿದೆ. ಯಾಕಂದ್ರೆ ಅವಾಗ್ಲೇ ಪೊಲೀಸ್ನವರು ಶೂಟ್ ಮಾಡಿದ್ರಲ್ಲ, ಅದರಿಂದ ನೀರ್ಗಳು ಒಳಗಡೆ ಬರ್ತಾನೆ ಇದೆ. ಅಲ್ಲಿ ಯಾವ್ದೋ ಒಂದು ಬುಕ್ ಐತೆ, ಆಕ್ಚುಲಿ ಫೋಟೋ ಅದು. ಅದನ್ನ ನೋಡ್ತಾ ಇರ್ತಾರೆ. ಆಚ್ ಕಡೆಯಿಂದ ಸೌಂಡ್ ಏನಪ್ಪಾ ಅಂತ ನೋಡಿದ್ರೆ ಇದೇ ತರ ಕಂಟೈನರ್ ಇನ್ನೊಂದು ಬಿದ್ದೈತಲ್ಲಿ. ಅದರಲ್ಲಿ ಇವ್ರ ಯಜಮಾನ್ ಇರ್ಬೋದಾ, ಇವರು ನಾನು ಇಲ್ಲಿದ್ದೀನಿ ನೋಡಿ ಅಂತ ಹೊಡಿತಾರೆ. ಬಟ್ ಅವ್ರಿಗೆ ಕೇಳಿಸ್ಬೇಕಲ್ಲ ಅದು. ಆ ಕಂಟೈನರ್ ಹಂಗೆ ಸಮುದ್ರದೊಳಗಡೆ ಹೊಂಟೋಯ್ತು. ಅದನ್ನ ನೋಡಿದ ತಕ್ಷಣ ಅವರಿಗೆ ಸಖತ್ ಭಯ ಆಗುತ್ತೆ. ಅಲ್ಲಿ ನೀರ್ ಬೇರೆ ಆ ಗ್ಯಾಪ್ ಅಲ್ಲಿ ಒಳಗಡೆ ಬರ್ತಾನೆ ಇದೆ ನೀರು. ಓಕೆ, ಅಲ್ಲೂ ಇನ್ನೊಂದು ಫೋನ್ ಸಿಗುತ್ತೆ, ಫ್ಲಿಪ್ ಫೋನ್ ಅನ್ಕೋತೀನಿ. ಅದನ್ನ ಎತ್ತಿ ಓಪನ್ ಮಾಡಿ ನೋಡ್ತಾರೆ. ಬಟ್ ಅದ್ರಲ್ಲಿ ಲಾಕ್ ಹಾಕೈತೆ. ಲಾಕ್ ನಂಬರ್ ಇವ್ರಿಗೆ ಗೊತ್ತಿಲ್ವಲ್ಲ, ಯಾಕಂದ್ರೆ ಅದು ಇವ್ರ ಫೋನ್ ಅಲ್ಲ. ಹಂಗೆ ಯೋಚನೆ ಮಾಡ್ತಾ ಕುಂತವ್ರೆ. ಢಮಾರ್ ಅಂತ ಅಲ್ಲಿ ಏನೋ ಸೌಂಡ್ ಆದಂಗ ಆಯ್ತು. ಏನಪ್ಪಾ ಅಂತ ನೋಡಿದ್ರೆ ಅದೊಂದು ದೊಡ್ಡ ಮೀನು ಬಂದ ಕಂಟೈನರ್ ಗೆ ಡಮ್ ಡಮ್ ಅಂತ ಹೊಡಿತಾ ಇದೆ. ಹಂಗೆ ಸ್ವಲ್ಪ ನಿದ್ದೆ ಮಾಡ್ತಾರೆ. ಇದ್ದಕ್ಕಿದ್ದಂಗೆ ನೀರು ಫುಲ್ಲು ತುಂಬ್ಕೊಂಡ್ಬಿಡದ. ಢಮಾರ್ ಅಂತ ಕಂಡ್ಬಿಟ್ರೆ ಇದೆಲ್ಲ ಅವ್ರಿಗೊಂದು ಕನಸು. ತಿರ್ಗಾ ಅಲ್ಲಿ ಮೇಲ್ಗಡೆ ಇನ್ನೊಂದು ಬಾಕ್ಸ್ ಇದೆ. ಬಟ್ ಅದರಲ್ಲಿ ಫುಲ್ಲು ಪ್ಲಾಸ್ಟಿಕ್ ಬಾಕ್ಸ್ಗಳಿದೆ. ಅದು ಏನೋ ಕೆಲ್ಸಕ್ಕೆ ಬರಲ್ಲ. ಸರಿ ಅಂತೇಳಿ ಒಂದು ಪೈಪ್ ಎತ್ತು ಆ ಡ್ರಮ್ ಅಲ್ಲಿ, ಸಾರಿ ಆ ಕಂಟೈನರ್ ಒಳಗಡೆ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ ಅಲ್ಲಿ ಚಿಕ್ಕ ಚಿಕ್ಕ ಡಬ್ಬಲ್ ಎತ್ತಿ ಹೋಯ್ತಾ ಅವ್ರ ನೀರು. ಎಷ್ಟು ದಿನ ಹೋಯ್ಬೇಕೇನೋ. ಅಲ್ಲಿರೋ ನೀರು ಫುಡ್ ತಗೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಅವ್ರೆ. ಹೆಂಗೋ ಅವ್ರ ಯಜಮಾನ್ರು ಫೋನ್ ಮಾಡಿದ್ರು, ಚಿನ್ನ ನೀನ್ ಎಲ್ಲಿದ್ಯಾ, ನಾನು ಚೆನ್ನಾಗೇ ಇದ್ದೀನಿ ಕಣೆ, ಆದಷ್ಟು ಬೇಗ ನಿನ್ನ ಮೀಟ್ ಮಾಡ್ತೀನಿ, ಹುಷಾರಾಗಿರು ಅಂತೇಳಿ ಅವರು ಫೋನ್ ಕಟ್ ಮಾಡ್ತಾರೆ. ಈ ಕಡೆಯಿಂದ ಇವರು ಮಾತಾಡೋದೇ ಇಲ್ಲ. ಯಾಕಂದ್ರೆ ಮಾತೇ ಬರ್ತಾ ಇಲ್ಲ ಅವ್ರಿಗೆ. ಹೊಟ್ಟೆಲ್ಲಿ ಪಾಪು ಬೇರೆ ಶೇಕ್ ಆಗ್ತಾರಂಗಿದೆ. ಅದಕ್ಕೆ ಮಗಳೇ, ಮಗು ಇವಾಗ ಬೇಗ ಬರ್ಬೇಡ ಮಗು, ಪ್ಲೀಸ್ ಒಂದ್ 2-3 ದಿನ ತಡ್ಕೋ ಅಂತ ಆ ತಾಯಿ ಆ ಮಗು ಹೇಳ್ತಾವ್ರೆ. ಯಾಕಂದ್ರೆ ಇವರೇ ಎಷ್ಟು ಕಷ್ಟ ಬೀಳ್ತಾವ್ರೆ ಹೇಳಿ ಅಲ್ಲಿ. ಹಂಗೆ ಹೇಳಿ ಹಂಗೆ ನೈಟ್ ಆಯ್ತು. ನೋಡಿದ್ರೆ ಫುಲ್ಲು ಸಿಡಿಲು ಮಳೆ. ಆ ಕಂಟೈನರು ಶೇಕ್ ಆಗ್ತಾನೆ ಇದೆ. ಅದೇ ಟೈಮ್ಗೆ ಯಜಮಾನ್ರು ಫೋನ್ ಮಾಡಿದ್ರು. ಫೋನ್ ತಗೊಂತಾರೆ. ಬಟ್ ಅದು ಮಿಸ್ ಆಗಿ ನೀರೊಳಗಡೆ ಬಿದ್ದೋಗುತ್ತೆ. ಬಡ್ಕೊಂತಾರೆ. ಈ ಕಡೆ ಪಾಪು ಬೇರೆ ಫುಲ್ಲು ಹೊಟ್ಟೆ ನೋವು ತಡೆಯಕ್ ಆಗ್ತಲ್ಲ. ಹಿಂಗೆ ಮಾಡಿ ಪಾಪು ಆಚ ಕಡೆ ಬಂದ್ಬಿಡ್ತು. ಆ ಪಾಪು ನಡ್ಕೊಂಡಿನ ಇವರು
ಹೆಂಗ್ ಸರ್ವೆ ಮಾಡ್ತಾರೆ ಅದರಲ್ಲಿ. ಆ ಪಾಪನ ತಪ್ಕೊಂಡು ನೀನು ಬಂದ ಇಲ್ಲಿಗೆ, ಇನ್ನೆಂಗ್ ನಾನು ಇಲ್ಲಿ ತಪ್ಪಿಸ್ಕೊಳ್ಳಿ ಅಂತ ಆ ತಾಯಿ ಹಂಗೆ ಕರಡು ಚುರುಕ್ ಅಂತ ಇದೆ ಅದಕ್ಕೆ. ಆ ಮಗು ಬೇರೆ ಅಳ್ತಾನೆ ಇದೆ. ಅಮ್ಮ ಹಾಲು ಕೊಡ್ತಾರೆ ಆದ್ರೂ ಕುಡಿಯಲ್ಲ, ಅದು ಅಳ್ತಾನೆ ಇದೆ. ಅಲ್ಲಿ ಅವ್ರಿಗೆ ತಿನ್ನಕ್ಕೆ ಊಟನೂ ಇಲ್ಲ. ತಲೆ ಮೇಲೆ ಕೈ ಕೊಂಡು ಶಿವನೇ ಏನಪ್ಪಾ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಅವ್ರೆ. ಆ ಮಗುಗುನು ಸಮಾಧಾನ ಮಾಡ್ತಾವ್ರೆ. ಮಗಳೇ ನಿನ್ ಹತ್ರ ಅಮ್ಮ ಏನ್ ಮಾಡ್ಲಿ ಹೇಳು, ಪ್ಲೀಸ್ ಅಳ್ಬೇಡ ಅಂತೇಳಿ ಮಗುಗೆ ಸಮಾಧಾನ ಮಾಡ್ತಾರೆ. ಹಂಗೆ ಒಂದು ಬಾಕ್ಸ್ ಅಲ್ಲಿ ಇನ್ನೊಂದು ಡ್ರೈ ಕಟಿಂಗ್ ಮಿಷಿನ್ ಡ್ರಿಲ್ಲಿಂಗ್ ಮಿಷಿನ್ ಇರ್ಬೇಕದು, ಅದು ಸಿಕ್ಕಿರುತ್ತೆ. ಅದನ್ನ ತಗೊಂಡು ನೀಟಾಗಿ ಅಲ್ಲಿ ಮೇಲ್ಗಡೆ ಹೋಲ್ ಮಾಡ್ತಾವ್ರೆ. ಯಾಕಂದ್ರೆ ಅದನ್ನ ಓಪನ್ ಮಾಡಿ ಮೇಲಾರು ಹೋಗ್ಬೋದಲ್ಲ ಅಂತ ಒಂದೊಂದು ಒಲೆ ಮಾಡ್ತಾವ್ರೆ. ಪಾಪ ಎಷ್ಟು ಅಂತ ಮಾಡಕ್ಕಾಗುತ್ತೆ. ತಿರ್ಗಾ ಸುಸ್ತಾಗಿ ಕೆಳಗಡೆ ಬಂದು ಆ ಮಗು ಬೇರೆ ಅಳ್ತಾ ಇದೆ. ಯಾಕಪ್ಪ ಅಂದ್ರೆ ಆ ಮಗುಗೆ ಹೊಟ್ಟೆ ಹಸಿ ಹಾಲು ಕುಡ್ದಿಲ್ವಲ್ಲ ಮಗು. ಈ ಕಡೆ ಅಮ್ಮ ತಿನ್ನಕಲ್ಲಿ ಊಟ ಇಲ್ಲ, ಇರೋ ಬರೋ ಊಟನು ಇವತ್ತಿಗೆ ಮುಗೀತು, ಇನ್ ನಾಳೆಯಿಂದ ಏನ್ ಮಾಡ್ತಾರ ಗೊತ್ತಿಲ್ಲ. ಆ ಕಡೆ ಓಲ್ ಬೇರೆ ಮಾಡ್ತಾವ್ರೆ. ನೋಡಿದ್ರೆ ಆ ಮಿಷಿನ್ ರಿಪೇರಿ ಆಗೋಯ್ತು. ಅರ್ಧಂಬರ್ಧ ಓಲಿ ಹಾಕಿದ್ದಾರೆ. ತಿರ್ಗಾ ಫೋನ್ ಯೂಸ್ ಮಾಡ್ತಾರೆ. ಆ ಮಗು ಬೇರೆ ಒಂದ್ ಕಡೆ ಅಳ್ತಾ ಇದೆ. ಯಾವ್ದು ಕೆಲ್ಸಕ್ಕೆ ಇಲ್ವಲ್ಲ. ಅದೊಂದ್ ಚಿಕ್ಕ ಚಾಕು ಅವಲೇ ಸಿಕ್ತಲ್ಲ, ಸರಿ ಅಂತೇಳಿ ಆ ಚಾಕು ತಗೊಂಡು ಅದಕ್ಕೆ ನೀಟಾಗಿ ಒಂದ್ ಬಟ್ಟೆ ಸುತ್ಬಿಟ್ಟು ಪರ್ ಅಂತ ಕಟ್ ಮಾಡ್ತಾನೆ ಅವ್ರೆ. ಕೈಯೆಲ್ಲ ಗಾಯ. ಈ ಕಡೆ ಮಗಿಗೂ ಬಂದು ಸಮಾಧಾನ ಮಾಡ್ತಾರೆ. ಮಗಿ ಅಳ್ಬೇಡಮ್ಮ, ಅಮ್ಮ ಇದೀನಲ್ಲ. ಆಚೆ ನೋಡ್ತಾರೆ, ಸುತ್ತಮುತ್ತ ಯಾರು ಇಲ್ಲ. ಸರಿ ಅಂತೇಳಿ ಮಗು ಹತ್ರ ಮಾತಾಡ್ಕೊಂಡು ಮಗುಗ್ ಸಮಾಧಾನ ಮಾಡ್ಕೊಂಡು ಹಂಗೆ ಮಾತಾಡ್ಕೊಂಡು ಅಲ್ಲಿ ಮೇಲ್ಗಡೆ ಡೋರ್ ಓಪನ್ ಮಾಡಿದ್ರಲ್ಲ ಅದನ್ನ ನೋಡ್ಕೊಂಡು ಫೋನ್ ನೋಡ್ಕೊಂಡು ಹಿಂಗೆ ಕಾಲ ಕಳಿತಾವ್ರೆ. ಸಡನ್ ಆಗಿ ಸುಸ್ತಾಗಿ ಕುತ್ಕೊಂಡಿರ್ತಾರೆ. ಮುಂದ್ಗಡೆ ಒಂದು ಮಗು ಬರ್ತಾ ಇದೆ. ಆಕ್ಚುಲಿ ಅದು ಇವ್ರ ಮಗುನೇ. ಪಾಪ ಆ ಯುದ್ಧದಲ್ಲಿ ಸತ್ತೋಗಿದೆ. ಅಮ್ಮ ನಾನು ಯಾಕಮ್ಮ ನೀನು ಬಿಟ್ಬಿಟ್ಟು ಹೊಂಟೋದೆ, ನಾನು ನಿನಗೆ ಇಷ್ಟ ಇಲ್ವಾ ಅಂತ ಮಗಿ ಕೇಳ್ತಾ ಇದೆ. ಇಲ್ಲಮ್ಮ ಹಂಗಲ್ಲ ಏನೂ ಇಲ್ಲ. ಅಲ್ಲಿ ಟಕ್ಕಂತ ಅವ್ರ ಯಜಮಾನ್ರು ಬಂದ್ರು. ನೀನ್ ಏನು ಆಗಲ್ಲ, ಭಯ ಬಿಡ, ನಾವ್ ಇದ್ದೀವಂತ. ನೋಡಿದ್ರೆ ಇದೆಲ್ಲ ಒಂದು ಕನಸು. ಹಂಗೆ ಮಳೆ ಬಂತು. ಆ ನೀರು ಹಿಡಿದಿಕೊಂತಾರೆ. ನೋಡಿದ್ರೆ ಆ ಕಟ್ ಮಾಡಿ ಆ ಬಿಟ್ಟು ಹೊಡೆದೋಯ್ತು. ಅದೇ ಆ ಬ್ಲೇಡ್ ಆ ಕಡೆ ಈ ಕಡೆ ಒಂದ್ ದಾರ ಹಾಕಿ ಎಳಿಯನಂತ ಎಳಿತಾ ಬಿದ್ದವ್ರೆ. ಹಂಗೆ ಅವ್ರ ಕಷ್ಟ ಬಿದ್ದು ಎಳಿತಾರ ನೋಡಿ. ಅದೆಂಗೋ ಓಪನ್ ಆಗೋಯ್ತು. ಆ ಬಿಸಿಲು ಹಂಗೆ ಇವ್ರ ಮಕ್ಕದಲ್ಲಿ ಬಿದ್ದ ತಕ್ಷಣ ಹಂಗೆ ಗೊಳೋ ಅಂತ ಹತ್ಕೊಂತಾರೆ. ಹಂಗೆ ಮೇಲ್ಗಡೆ ಹತ್ತು ಬಂದ್ ನೋಡಿದ್ರು ಆ ಮಗಿನ ಎತ್ಕೊಂಡು ಫುಲ್ಲು ಸುತ ಸಮುದ್ರ. ಇದ್ರ ಮಧ್ಯೆ ಏನ್ ಮಾಡ್ತಾರೆ ಹೇಳಿ, ಹಂಗೆ ಕಂಟೈನರ್ ಮೇಲೆ ಮಲಗವ್ರೆ. ಆ ಮಗುದು ಕಕ್ಕಾಪಟ್ಟೆ ಅನ್ಕೋತೀನಿ. ಎತ್ತಿ ಹಿಂಗ್ ಹಾಕ್ತಾರೆ. ಟಕ ಅಂತ ಅಲ್ಲಿ ಮೀನ್ಗಳು ಬಂದು ತಿಂತಾರಲ್ಲ ಅದನ್ನ. ಹಾಗಂದ್ರೆ ಮೀನ್ ಇದೆಯಾ ಇಲ್ಲಿ, ನಾವು ಮೀನ್ ತಿನ್ಬೋದು. ಅವರು ಮೀನು ಬಾ 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 ಅಂತವ್ರೆ. ಮೀನ್ ಬರುತ್ತೆ ಅವ್ರ ಹತ್ರ. ತಿರ್ಗಾ ಒಂದ್ ಕಂಬಿ ತಗೊಂಡ್ಬಂದು ಚುಚ್ತಾರೆ. ಎಲ್ಲಿ ಚುಚ್ಚಕ್ಕಾಗುತ್ತೆ, ಕೆಳಗಡೆ ಹೋಗಿ ಏನೋ ಎತ್ಕೊಂಡ್ ಹೋಯ್ತಾರೆ. ನೋಡಿದ್ರೆ ಕಾಲು ಪಾರ್ಕ್ ಅಂತ ಹರಿದೋಗುತ್ತೆ ನೋಡಿ. ತಿರ್ಗಾ ಅಲ್ಲೇನೋ ಡ್ರಿಂಕ್ ಇತ್ತಲ್ಲ, ಅದನ್ನ ಕುಡ್ಕೊಂಡು ಒಲಗಿ ಹಾಕೊಂತಾರ ಪಾಪ ಅವ್ರ. ಹಂಗೆ ಸರಿ ಅಂತೇಳಿ ತಿರ್ಗಾ ಮಾರನೇ ದಿವಸ ಆಯ್ತು. ಆ ಬ್ಲೂಟೂತ್ ವೈರಲ್ ಆಯ್ತಲ್ಲ, ಅದನ್ನೆಲ್ಲ ಜಾಯಿಂಟ್ ಮಾಡಿ ಒಂಥರ ಬಲೆ ತರ ಮಾಡಿ ಇದ್ರೆಲ್ಲ ಕಿಡಿಯೋಣ ಅಂತೇಳಿ ಟ್ರೈ ಮಾಡ್ತಾರೆ. ಹಂಗೆ ಮಾಡಿ ಒಂದ್ ಮೀನ್ ಸಿಕ್ಬಿಡ್ತದೆ. ಆ ಮೀನ ತಗೊಂಡ್ಬಂದು ನೈಟ್ ತಿಂತಾರೆ. ಮಗಿಗೆ ಹಾಲು ಕೊಡ್ತಾರೆ. ಮಗಿನ ಇವಾಗ ಆರಾಮಾಗಿ ಮಲ್ಕೊಂಡೈತೆ. ಹಿಂಗೆ ದಿನಗಳು ಕಡಿತಾ ಆ ಖಾಲಿ ಬಾಕ್ಸ್ಗಳು ಇತ್ತಲ್ಲ, ಅದ್ರಲ್ಲೂ ಸ್ವಲ್ಪ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ಎಲ್ಪ್ ಅಂತ ಬರ್ದ್ ಹಾಕವ್ರೆ. ಸರಿ ಇಲ್ಲಿದ್ರೆ ನಾವು ತಪ್ಪಿಸ್ಕೊಳಕ್ ಆಗಲ್ಲ ಅಂತೇಳಿ ಒಂದ್ ಚಿಕ್ಕ ಲೈಫ್ ಬೋಟ್ ಮಾಡಕ್ಕೆ ರೆಡಿ ಮಾಡ್ತಾರೆ. ಯಾಕಂದ್ರೆ ಕಂಟೈನರ್ ಅಲ್ಲಿ ನೀರ್ ತುಂಬ್ಕೊಂತ ಇದೆ. ಈ ಕಡೆ ಯಜಮಾನ್ರು ಬೇರೆ ಫೋನ್ ಮಾಡಿದ್ದಾರೆ. ಆಕ್ಚುಲಿ ಅದು ಫೋನ್ ಮಾಡಿಲ್ಲ, ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಇದ್ರ ನಾನು ತುಂಬಾ ಅಪಾಯದಲ್ಲಿದ್ದೀನಿ, ನಿನಗೂ ಮಗುಗೆ ಏನೂ ಆಗಿಲ್ಲ ತಾನೆ, ಸಾರಿ ಅಂತೇಳಿ ಅವರು ಫೋನ್ ಕಟ್ ಮಾಡ್ಬಿಡ್ತಾರೆ. ಈ ಕಡೆ ಅವರು ಓಕೆ ರೀ, ನಮ್ಮ ಮಗುನ ನಾನು ಹೆಂಗಾರು ಕಾಪಾಡ್ತೀನಿ ಅಂತೇಳಿ ಯಜಮಾನ್ ಹತ್ರ ಮಾತಾಡ್ತಾರೆ. ಲೈಫ್ ಬೋಟ್ ಸ್ಟಾರ್ಟ್ ಮಾಡ್ತಾರಲ್ಲ, ನೀಟಾಗಿ ಅದನ್ನ ರೆಡಿ ಮಾಡಿ ನೀರ್ ಒಡೆ ಇಳಿಸ್ತಾರೆ. ಆಕ್ಚುಲಿ ಆ ಕಂಟೈನರ್ ಒಡೆ ಒಂದು ಫೋಟೋ ಇದೆ. ಫೋಟೋ ತೆಗೆಣಂತ ಹೋಯ್ತಾರೆ. ನೋಡಿದ್ರೆ ಅಲ್ಲಿ ಕಾಲು ಏನೋ ಸುತ್ಕೊಂಡ್ಬಿಡ್ತದೆ. ಹಂಗೆ ಎಸ್ಕೇಪ್ ಆಗಿ ಸೀದಾ ಬರ್ತಾರೆ ಮೇಲೆ. ನೋಡಿದ್ರೆ ಲೈಫ್ ಬೋಟೆ ಕಾಣ್ತಾ ಇಲ್ಲ. ಏನಪ್ಪಾ ಆ ತಿಮ್ಮಿಂಗ್ಲ ಮೀನ್ ಏನಾದ್ರು ತಿನ್ಬಿಡ್ತಾ ಅಂತ ನೋಡ್ತಾವ್ರೆ. ಅಲ್ಲಿ ನೋಡ್ರಿ ಎಷ್ಟು ದೊಡ್ಡ ಮೀನು. ಆ ತಿಮ್ಮಿಂಗ್ಲ ಹೋಗೋ ಸ್ಪೀಡ್ಗೆ ಆ ಮಗುನೇ ಈ ಕಡೆ ಬರ್ತಾ ಇದೆ. ಅದು ಉಸಿರು ಬಿಡ್ತದಲ್ಲ, ಆ ನೀರು ಬಿದ್ದಟ್ಗೆ ಅದು ಕೊಯ್ಯೋ ಅಂತ ಮಗು ಅಳ್ತಾ ಇದೆ. ಅವರಮ್ಮ ಹೈ ಪಾಪು ಇಲ್ಲೇ ಇದೆಯಾ ನೀನು ಅಂತೇಳಿ ಸೀದಾ ಹೋಗಿ ಅದರಲ್ಲಿ ಹತ್ಕೊಂತಾರೆ. ಇನ್ ಬೆಳಗ್ಗೆ ಆಯ್ತು. ಅಮ್ಮ ಫುಲ್ಲು ಸುಸ್ತಾಗಿದ್ದಾರೆ. ಹಂಗೆ ಹೇಳ್ತಾವ್ರೆ, ಮಗು ನಾವಿಬ್ರು ಹೋಗೋಣ, ಹೆಂಗಾರು ಬದುಕ್ತೀವಿ ಅಂತ ಹೇಳ್ತಾ ಹಂಗೆ ಅಮ್ಮ ನೀರೊಡೆ ಬಿದ್ದೋಗ್ಬಿಡದ. ಇದನ್ನ ನೋಡಿದ ಪಕ್ಷಿಗಳು ಒಂದೇ ಕಡೆ ಆಡ್ತಾ ಇದೆ. ದೂರದಲ್ಲಿ ಒಬ್ಬ ಇದನ್ನೆಲ್ಲ ನೋಡ್ತಾವ್ರೆ. ಅಲ್ಲಿ ನೋಡಲ್ಲಿ ಪಕ್ಷಿ ಎಲ್ಲ ಒಂದೇ ಕಡೆ ಆಡ್ತಾ ಇದೆಯಲ್ಲ, ನಡಿ ಹೋಗೋಣ ಅಂತೇಳಿ ಸೀದಾ ಹೋದ್ರೆ ಅಲ್ಲೊಂದು ಮಗುನ ಹೆಂಗೋ ಮೇಡ್ ಎತ್ಕೊಂತಾರೆ. ಅಲ್ಲೊಂದು ಹಗ್ಗ ಕಟ್ಟಿರುತ್ತೆ. ಆ ಹಗ್ಗನ ಎಳಿತಾರೆ. ನೋಡ್ರಿ ನಮ್ಮ ಹೀರೋಯಿನ್ ಪಾಪ ಫುಲ್ಲು ನೀರ್ ಕುಡ್ದಿ ಸಮುದ್ರದ ಒಡನೆ ಬಿದ್ದೋಗವ್ರೆ. ಹಂಗಂದ್ರೆ ಇವ್ರು ಹೊಂಟೋದ್ರ ಅವರು ತಗೊಂಡ್ಬಂದು ಫಸ್ಟ್ ಏಡ್ ಎಲ್ಲ ಮಾಡ್ತಾರೆ. ಹೂ ಅಂತ ಒಂದು ಉಸಿರು ಬಿಡ್ತಾರೆ ನೋಡಿ. ಯಪ್ಪ ಸೂಪರ್ ಸೀನ್. ಆ ಸೀನ್ ಜೊತೆನೆ ಈ ಮೂವಿನ ಕೂಡ ಮುಗಿಸ್ತಾರೆ. ಅಮ್ಮ ಮಗು ಎಲ್ಲ ಸೂಪರ್ ಆಗಿ ಹೋಗ್ತಾವ್ರೆ. ಇನ್ಮೇಲೆ ಸೂಪರ್ ಜೀವನ ಸಾಗಿಸ್ಲಿ ಇವರು. ಓಕೆ ಸರಿ, ಈ ಮೂವಿ ಇಷ್ಟ ಆದ್ರೆ ಜೊತೆಲೇ ಇರಿ. ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ಸಿಗೋಣ. ಟಾಟಾ.